ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸ್ನೇಹಿತರೆ, ನಾನು ರಾಮ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ಇವತ್ತು ಬೆಂಗಳೂರು ವಿಧಾನಸೌಧದಲ್ಲಿ ನಮ್ಮ ಸಾರಿಗೆ ಕಾರ್ಮಿಕರಿಗೆ ಸಂಬಂಧಿಸಿದಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದರು, ಏನೆಲ್ಲ ವಿಷಯಗಳು ಚರ್ಚೆ ಆಯಿತು, ಯಾರೆಲ್ಲ ಏನೋ ವಿಷಯಗಳನ್ನ ಮಾತಾಡಿದ್ರು ಮಹನೀಯರು ಅನ್ನೋ ಒಂದು ವಿಷಯಗಳನ್ನು ನಮ್ಮ ಕಾರ್ಮಿಕರಿಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಸ್ನೇಹಿತರೆ, ಮೊದಲನೇದಾಗಿ ಇವತ್ತು ಬೆಂಗಳೂರು ವಿಧಾನಸೌಧದಲ್ಲಿ KSRTC ನೌಕರರಿಗೆ ನಗದು ರಹಿತ ಆರೋಗ್ಯ ವಿಮೆ ಯೋಜನೆಯನ್ನು, ಚಿಕಿತ್ಸಾ ಯೋಜನೆಯನ್ನು ಜಾರಿಗೆ ಅಧಿಕೃತವಾಗಿ ತರಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಆಗಮಿಸಿದರು, ಮತ್ತು ನಮ್ಮ ಸಾರಿಗೆ ಸಚಿವರು ಆಗಮಿಸಿದರು, ಮತ್ತು KSRTC ಅಧ್ಯಕ್ಷರಾದಂಥ ವಾಸು ಸರ್ ಆಗಮಿಸಿದರು, ಮತ್ತು ಪ್ರಮುಖವಾಗಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ SC ಮಹದೇವಪುರ ಆಗಮಿಸಿದರು, ಮತ್ತು ನಯನಾ ಮೋಟಮ್ಮ ಮೇಡಮ್ ಅವರು ಆಗಮಿಸಿದರು, ಮತ್ತು ಉಳಿದಂಥ ನಮ್ಮ ಸಾರಿಗೆ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ, ನಮ್ಮ BMTC MD ಸಾಹೇಬರು, ಮತ್ತು ಆಡಳಿತ ವರ್ಗದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಂಘಟನೆಯ ಮುಖಂಡರುಗಳು ಸಹ ಇವತ್ತು ಈ ಒಂದು ಸಭೆಗೆ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು. ಮೊದಲನೇದಾಗಿ ನಮ್ಮ KSRTC MD ಸಾಹೇಬರು ಪ್ರಾಸ್ತಾವಿಕ ಎಲ್ಲರನ್ನು ಸ್ವಾಗತವನ್ನು, ಎಲ್ಲ ಸೇರಿದಂಥ ಎಲ್ಲ ಮಹನೀಯರಿಗೆ ಮತ್ತು ಸಂಘಟನೆ ಮುಖಂಡರುಗಳಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಸಹ ಸ್ವಾಗತವನ್ನು ಕೋರಿ, ಮೊದಲನೇದಾಗಿ ಪ್ರಾಸ್ತಾವಿಕವಾಗಿ ವಾಸು ಸಾಹೇಬರು ಮಾತಾಡ್ತಾರೆ. KSRTC ಅಧ್ಯಕ್ಷರಾದಂಥ ನಮ್ಮ ವಾಸು ಸಾಹೇಬರು, ವಾಸುವಣ್ಣವರು ಮಾತಾಡ್ತಾರೆ, ಗುಬ್ಬಿ ಶಾಸಕರು. ಅವರು ಪ್ರಾಸ್ತಾವಿಕವಾಗಿ ಏನೆಲ್ಲ ಈ ಒಂದು ಕಾರ್ಯಕ್ರಮ ಹೆಂಗೆ, ಒಂದು ಯೋಜನೆ ಯಾವ ರೀತಿ ರೂಪುರೇಷೆ ಆಯಿತು, ಮತ್ತು ಸಂಘಟನೆಗಳ ಜೊತೆ ಮಾತಾಡ್ತಂಥ ವಿಚಾರಗಳು, ಮತ್ತು ಇವಾಗ ಸಂಸ್ಥೆ ಯಾವ ರೀತಿ ನಡೀತಾ ಇದೆ, ಶಕ್ತಿ ಯೋಜನೆ ಬಗ್ಗೆ, ಮತ್ತು ಸರ್ಕಾರ ಏನೆಲ್ಲ ನಮ್ಮ ಸಾರಿಗೆ ಇಲಾಖೆಗೆ, ನೌಕರಗಳಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇದೆ, ಮತ್ತು ಸಾರಿಗೆ ಇಲಾಖೆಗೆ ಎಷ್ಟು ದುಡ್ಡನ್ನು ಕೊಟ್ಟಿದೆ ಸರ್ಕಾರ, ಎಲ್ಲ ವಿಷಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರು. ಆ ಸಭೆಯಲ್ಲಿದ್ದಂಥ ಒಂದು ಕಾರ್ಯಕ್ರಮದಂಥ ಎಲ್ಲ ಮುಖಂಡರುಗಳ ಮತ್ತು ಮಹನೀಯರ ಗಮನಕ್ಕೆ ತರುವಂಥ ಕೆಲಸವನ್ನು ಗುಬ್ಬಿ ಶಾಸಕರು ಮಾಡಿದ್ರು. ನೆಕ್ಸ್ಟ್ ಅದಾದಮೇಲೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಭಾಳ ಪ್ರಮುಖವಾಗಿ ಇವತ್ತು ತುಂಬ ವಿಶೇಷವಾಗಿ ಮಾತಾಡಿದ್ರು. ಇವತ್ತು ಅವರು ಮಾತಾಡ್ತಾ ಎಲ್ಲ ವಿಚಾರಗಳನ್ನ ಹೇಳಿದ್ರು. ಭಾಳ ಪ್ರಮುಖವಾಗಿ ಅವ್ರು ಹೇಳಿದ ವಿಷಯ ನಾನು ಗಮನಿಸಿದ್ದೇನಪ್ಪ ಅಂದರೆ, ಈ ಒಂದು ಯೋಜನೆ ಇವತ್ತೇನು KSRTC ನೌಕರರಿಗೆ ಇವತ್ತೇನು ನಗದು ರಹಿತ ಆರೋಗ್ಯ ಚಿಕಿತ್ಸಾ ಯೋಜನೆ ಏನು ಇವತ್ತು ಅಧಿಕೃತವಾಗಿ ಜಾರಿಯಾಗಿದೆ, ಈ ಒಂದು ಯೋಜನೆ ಜಾರಿ, ಈ ಒಂದು ಅಜೆಂಡಾ, ಈ ಒಂದು ಬೇಡಿಕೆ 20 ವರ್ಷಗಳಿಂದ ಈ ಬೇಡಿಕೆ ಇತ್ತು ಅಂತಕ್ಕಂಥ ವಿಚಾರವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. 20 ವರ್ಷಗಳ ಸಾರಿಗೆ ನೌಕರರ ಬೇಡಿಕೆ ಇದು. ಅದನ್ನು ಇವತ್ತು ಈಡೇರಿಸಲಿಕ್ಕೆ ಇವತ್ತು ಇರ್ತಕ್ಕಂಥ ಎಲ್ಲ ಸಂಘಟನೆ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಅವರಿಂದ ಒಪ್ಪಿಗೆಯನ್ನು ಪಡೆದು, ಮತ್ತು ನೌಕರರಿಂದ ಒಪ್ಪಿಗೆಯನ್ನು ಪಡೆದು ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು, ಮತ್ತು ಈ ಒಂದು ಯೋಜನೆ ರೂಪುರೇಷೆ, ಅದರಿಂದ ಆಗ್ತಕ್ಕಂಥ ಲಾಭ, ಪ್ರತಿಯೊಂದು ವಿಷಯ ನೌಕರಿಗೆ ಯಾವ ರೀತಿ ತಲುಪಿಸ್ತಾ ಇದ್ದೀವಿ ಈ ಯೋಜನೆಯನ್ನು ಅನ್ನೋ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದರು. ಮತ್ತು ಎಲ್ಲ ವಿಷಯಗಳನ್ನ ಆರ್ಥಿಕವಾಗಿ ನಮಗೆ ಹಣ ಕೊಡತಕ್ಕಂಥ ವಿಚಾರ, ಈಗೇನು ಈಗ ನಮಗೆ 2,000 ಕೋಟಿ ಕೊಟ್ಟಿದ್ದಾರೆ ಇದು ವಿಚಾರ, ಅವೆಲ್ಲವನ್ನು ಸಹ ನಮ್ಮ ಸಾರಿಗೆ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು ಸಲ್ಲಿಸೋ ಮೂಲಕ ಅಲ್ಲಿದ್ದಂಥ ಸಭೆಯಲ್ಲಿ ಸೇರಿದಂಥ ಎಲ್ಲ ಮಹನೀಯರ ವಿಚಾರಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ರಾಮಲಿಂಗಾರೆಡ್ಡಿ ಸಾಹೇಬರು ಮಾತಾಡೋರು. ಕೊನೆಯದಾಗಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಇನ್ನೊಂದು ಭಾಳ ಪ್ರಮುಖವಾದ ವಿಚಾರವನ್ನು ಹೇಳಿದರು. ಏನಪ್ಪ ಅಂದರೆ, ಈ ಯೋಜನೆ ಇವತ್ತು KSRTC ನೌಕರರು ಮಾತ್ರ ಜಾರಿ ಆಗ್ತಾಯಿದೆ. ಇನ್ನು 3 ತಿಂಗಳೊಳಗಡೆ BMTC, ವಾಯುವ್ಯ, KKRTC ಈ 3 ನಿಗಮಕ್ಕೂ ಸಹ ಏನು ಇವರು ನಮ್ಮ KSRTC ಆಡಳಿತ ವರ್ಗ ಇವತ್ತು ಅಳವಡಿಸ್ಕೊಂಡಿದೆ ಆರೋಗ್ಯ ಚಿಕಿತ್ಸಾ ವಿಮಾ ಯೋಜನೆಯನ್ನು, ಈ ಯೋಜನೆ ಅವ್ರಿಗೂ ಸಹ ಸೇಮ್ ಏನಿದೆ ಇದೇ ರೀತಿ ಅವ್ರಿಗೂ ವಿಸ್ತರಣೆ ಆಗುತ್ತೆ ಅನ್ನೋ ವಿಚಾರವನ್ನು ಹೇಳಿದರು. ಮತ್ತು ಇವತ್ತು 250 ಹಾಸ್ಪಿಟ್ಲ್ಗಳು ಇವತ್ತು ಒಡಂಬಡಿಕೆಯಾಗಿದೆ, MOU ಅಂತ ಹೇಳ್ತಾರೆ, ಅದು ಆಗಿದೆ. ಇನ್ನೂ ನಾಳೆ ದಿನ ಇನ್ನೂ ಹೆಚ್ಚಿನ ರೀತಿ ಬೇರೆ ಹಾಸ್ಪಿಟ್ಲ್ಗಳ ಜೊತೆಲ್ಲ ಮಾತಾಡ್ತಾ ಇದ್ದೀವಿ. ಇನ್ನೂ ಒಂದು 50ರಿಂದ 100 ಹಾಸ್ಪಿಟ್ಲ್ಗಳು ಮತ್ತೆ ಒಡಂಬಡಿಕೆ ಆಗೋ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಸಹ ಸಾರಿಗೆ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರು. ಇದು ತುಂಬ ಒಂದು ಒಳ್ಳೆ ಖುಷಿ ವಿಚಾರ. ನಮ್ಮ BMTC ನೌಕರರು ಕೆಲವರು ನಮ್ಮನ್ನು ಕೇಳ್ತಾ ಇದ್ರು, ನಮಗೆ ಇದು ಕೆಲವರು ತಲೆಯಲ್ಲಿದೆ, ನಾಳೆಯಿಂದ ನಮಗೂ ಜಾರಿ ಆಗ್ಬೋದೇನೋ, ನಮಗೂ ಅನ್ವಯಿಸುತ್ತೇನೋ ಅನ್ನೋದಿದೆ. ನಮ್ಮ BMTC ನೌಕರರು ಮತ್ತು ವಾಯುವ್ಯ KKRTC ನೌಕರರು ಇನ್ನೂ 2ರಿಂದ 3 ತಿಂಗಳು ಕಾಯಬೇಕು. ಯಾಕೆಂದರೆ ಈ ಯೋಜನೆ
ಜಾರಿ ತರಬೇಕು ಅಂದರೆ ಮ್ಯಾನೇಜ್ಮೆಂಟಿಗೆ ಅಷ್ಟು ಸಮಯಾವಕಾಶ ಬೇಕು. ಅದರದೇ ಆದಂಥ ಕೆಲವು ಸಾಕಷ್ಟು ಕೆಲಸಗಳಿದ್ದಾವೆ, ಅದೆಲ್ಲ ವರ್ಕೌಟ್ ಮಾಡಬೇಕು. ಹಾಗಾಗಿ ನಮಗೂ ಆಗುತ್ತೆ, ಖಂಡಿತವಾಗ್ಲೂ BMTC ನೌಕರಿಗೂ ಸಿಗುತ್ತೆ, KKRTC ನೌಕರಿಗೂ ಸಿಗುತ್ತೆ, ವಾಯು ನೌಕರಿಗೂ ಈ ಯೋಜನೆ ಸೌಲಭ್ಯ ಸಿಗುತ್ತೆ. ಆದರೆ ನಮಗೆ ಸ್ವಲ್ಪ ತಡವಾಗಿ ಸಿಗುತ್ತೆ ಅಷ್ಟೇ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಮತ್ತು ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಖಾಸಗಿ ಆಸ್ಪತ್ರೆಯ ಮುಖ್ಯಸ್ಥರುಗಳು ಬಂದಿದ್ದರು. ನಮ್ಮ JSS ಹಾಸ್ಪಿಟ್ಲ್ ಮುಖ್ಯಸ್ಥರು, ಮತ್ತು ನಿಮ್ಮನ್ಸು, ಕಿದ್ವಾಯಿ, ಆಮೇಲೆ ಸನ್ ಜಾನ್ಸು, ಈ ಎಲ್ಲ ಬೆಂಗಳೂರು ಏನೇನು ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳಿದ್ದಾವೆ, ಎಲ್ಲ ಹಾಸ್ಪಿಟ್ಲೆಯ BGS ಹಾಸ್ಪಿಟ್ಲು, ಎಲ್ಲ ಹಾಸ್ಪಿಟ್ಲ್ಗಳ ಮುಖ್ಯಸ್ಥರುಗಳು ಬಂದಿದ್ದರು. ಅವ್ರಿಗೆ ನೇರವಾಗಿ ಹೇಳಿದ್ರು ಅವರು ಅವ್ರು ಹೇಳಿದ್ರೆ ಎಲ್ಲ ಹಾಸ್ಪಿಟ್ಲ್ಗಳಿಗೂ ಸೇರಿಸ್ದಂಗೆ ಹೇಳಿದ್ರು ಅವರು, ನೀವು ನಮ್ಮ ಸಾರಿಗೆ ನೌಕರರು, ಕಾರ್ಮಿಕರು ಹಾಸ್ಪಿಟ್ಲಿಗೆ ಬಂದಾಗ ಅವ್ರಿಗೆ ನೀವು ಬೇಗ ಚಿಕಿತ್ಸೆಯನ್ನು ಕೊಡಬೇಕು, ಅವ್ರಿಗೆ ತಡ ಮಾಡಬಾರ್ದು ನೀವು. ಆಮೇಲೆ ಈ ದುಡ್ಡು ಕೊಡೋರಿಗೆ ಒಂಥರ ಅದಲ್ಲ, ಆ ಥರ ಮಾಡಲಿಕ್ಕೆ ಹೋಗ್ಬಾರ್ದು. 2 ಬಾರಿ ಅದನ್ನು ಪದೇ ಉಚ್ಚರಿಸಿ ಹೇಳಿದ್ರು ಅವ್ರಿಗೆ. ಅಂದರೆ ಸೂಚನೆಯನ್ನು ಕೊಟ್ಟರು. ಸೂಚನೆ ಅಂದರೆ ಅದು ಒಂದು ಆರ್ಡ್ರ್ ಮಾಡ್ದ ಹಾಗೇ, ಆಯಿತಾ. ಇದು ಯಾವುದೇ ಕಾರಣಕ್ಕೂ ಯಾರೇ ಬರಲಿ, ಅವ್ರ ಸಂಬಂಧಿಕರೇ ಬರಲಿ, ಅವ್ರ ಮಕ್ಕಳೇ ಬರಲಿ, ಯಾರೇ ಬಂದರೂ ಸಹ, ಅವ್ರ ಕಾರ್ಡ್ ತಗೊಂಡು ಯಾರೇ ಬಂದರೂ ಸಹ ಕೂಡಲೇ ಅವ್ರು ಬಂದ ತಕ್ಷಣ ಅವ್ರನ್ನ ಏನೂ ಪ್ರಶ್ನೆ ಮಾಡ್ದೆ ಕೂಡಲೇ ಏನು ಅಂತ ಕೇಳಿ, ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅಂತ ಕೇಳಿ ಫಸ್ಟು ಅವ್ರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಹಾಗೆ ಮಾಡಿದ್ರೆ ಮಾತ್ರ ಈ ಯೋಜನೆ ನಿರಂತರವಾಗಿ ಇರಲಿಕ್ಕೆ ಸಾಧ್ಯ. ಮತ್ತು ನೀವು ಮತ್ತು ನಮ್ಮ ಸಾರಿಗೆ ಇದು ಸಂಸ್ಥೆಗಳ ಜೊತೆ ಸಂಬಂಧ ಗಟ್ಟಿಯಾಗಲಿಕ್ಕೆ ಸಾಧ್ಯ. ನಮ್ಮ ನೌಕರರಿಗೂ ಸಹ ನಿಮ್ಮ ಆಸ್ಪತ್ರೆಗಳ ಮೇಲೆ, ಅವರ ಕುಟುಂಬಸ್ಥರ ಮೇಲೆ ಒಂದು ನಂಬಿಕೆ ಬರ್ತಕ್ಕಂಥ ಒಂದು ಇದನ್ನು ಆ ಒಂದು ದೃಷ್ಟಿಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬರು ನೇರವಾಗಿಯೇ ಸಹ ಆಸ್ಪತ್ರೆಯ ಮುಖ್ಯಸ್ಥರುಗಳಿಗೆ ಹೇಳಿದ್ರು. ಇದು ಇವತ್ತಿನ ಮತ್ತು ಎಲ್ಲ ಕಾರ್ಮಿಕ ಸಂಘಟನೆಯ ಮುಖಂಡರುಗಳು ಸಹ ಬಂದಿದ್ದರು. ಮುಖ್ಯಮಂತ್ರಿಗಳು ಸಹ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಇದು ಬಹುದಿನಗಳ ಬೇಡಿಕೆಯಾಗಿತ್ತು. ಹಾಗಾಗಿ ಇದನ್ನು ನಾವು ರಾಮಲಿಂಗ ರೆಡ್ಡಿ ಅವರ ಇವತ್ತು ಸಾರಿಗೆ ಸಚಿವರಾದ ಮೇಲೆ ಇದನ್ನು ಕಾರ್ಯಗತಕ್ಕೆ ತಂದಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದು ಎಲ್ಲ ಸಂಘಟನೆಗಳ ನಿರಂತರ ಪ್ರಯತ್ನ, ಎಲ್ಲ ಸಂಘಟನೆಗಳ ಅಜೆಂಡಾ ಆಗಿತ್ತಿದ್ದು. ಎಲ್ಲ ಸಂಘಟನೆಗಳು ಸಹ ನಾವು ಸಹ ನಮ್ಮ ಸಂಘದಿಂದ ನಾವು ಸಹ ಒಪ್ಪಿಗೆ ಪತ್ರವನ್ನು ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘ ಏನಿದೆ, ನಮ್ಮ ಜಗದೀಶ್ ಅಧ್ಯಕ್ಷರಿದ್ದಾರೆ, ಗೌರವಾಧ್ಯಕ್ಷರು ಭಾಸ್ಕರ್ ರಾವ್ ಇದ್ದಾರೆ. ನಾವು ಸಹ ವೈಯಕ್ತಿಕವಾಗಿ ನಮ್ಮಿಂದನೂ ಸಹ ನಮ್ಮ ಸಂಘದ ವೈಯಕ್ತಿಕವಾಗಿ ನಾವು ಸಹ ಒಪ್ಪಿಗೆ ಪತ್ರವನ್ನು ನೀಡಿದ್ದೀವಿ. ಮತ್ತು ಜಾಯಿಂಟ್ ಕಮಿಟಿಯಿಂದನೂ ಸಹ ಒಪ್ಪಿಗೆ ಪತ್ರವನ್ನು ನೀಡಿದ್ದೀವಿ. ಇದು ಯಾವುದೋ ಒಂದು ಸಂಘಟನೆ ಒಂದು ಅಜೆಂಡಾ ಅಲ್ಲ, ಇದು ಯಾವುದೋ ಒಂದು ಸಂಘಟನೆ ಬೇಡಿಕೆ ಅಲ್ಲ. ಇವತ್ತು ಯಾಕೆ ನಾನು ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂತಂದರೆ, ಒಂದು ಉತ್ತಮವಾದಂಥ ಯೋಜನೆ ಜಾರಿಗೆ ಬಂದ ತಕ್ಷಣ ಕೆಲವರು ಈ ಸಾಮಾಜಿಕ ಜಾಲತಾಣದಲ್ಲಿ ಅವೆಲ್ಲ ನೋಡ್ತಾ ಇದ್ದೀರಾ, ಅದನ್ನು ಸ್ವಾಗತ ಮಾಡೋ ಒಂದು ವಿಚಾರ ಇಟ್ಕೊಂಡು ಎಲ್ಲರ ಫೋಟೋಗಳನ್ನ ಹಾಕ್ಕೊಂಡು ಇದು ನಾವೇ ಮಾಡಿಸಿದ್ದು ಅಂತ ಹೇಳ್ತಿದ್ದಾರೆ. ಭಾಳ ಸ್ಪಷ್ಟವಾಗಿ ಮಾನ್ಯ ಸಚಿವರು ಹೇಳಿದ್ದಾರೆ, ಇದು 20 ವರ್ಷಗಳ ಬೇಡಿಕೆ, 20 ವರ್ಷಗಳಿಂದ ಈ ಬೇಡಿಕೆ ಇದೆ ಅಂತ. ಈ 20 ವರ್ಷದಲ್ಲಿ ಇವತ್ತು ಯಾವ ಸಂಘಟನೆಯವರು ನಾವು ಮಾಡಿಸ್ತೋ ಅಂತೇಳಿ ಸಿಹಿ ಹಂಚಿಕೊಂಡು ನಾವು ಮಾಡ್ತೀವಿ ಅಂತ ಬಿಂಬಿಸ್ಕೊಂಡು, ಈಗ ಯಾವ ಬಳಕೆದಾರರ BMTC ಬಳಕೆದಾರರ ಸಂಘದ ಸೊಸೈಟಿ ಚುನಾವಣೆ ಇದೆ, ಆ ಚುನಾವಣೆಯ ಒಂದು ಗೆಲ್ಲಿಕ್ಕೋಸ್ಕರ ಈ ಒಂದು ಯೋಜನೆಯ ಫಲವನ್ನು ಚುನಾವಣೆ ಬಳಸ್ಕೊಳ್ಳಿಕ್ಕೋಸ್ಕರ ಇವತ್ತು ಈ ಥರ ನಾಟಕಗಳನ್ನ ಆಡ್ತಾಯಿದ್ದಾರೆ, ಆಯಿತಾ. ನಾನು ಯಾವುದೇ ಒಂದು ಸಂಘಟನೆ ಈ ಥರ ಅಂತ ಹೇಳ್ತಾ ಇಲ್ಲ. ಯಾರು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಆರೋಗ್ಯ ವಿಮೆ ಯೋಜನೆಯನ್ನು ನಾವು ಮಾಡಿಸಿದ್ದೀವಿ ಅನ್ನೋದನ್ನು ಏನು ಬಿಂಬಿಸ್ತಾ ಇದ್ದಾರೆ, ಅವ್ರಿಗೆ ಹೇಳ್ತಕ್ಕಂಥ ಮಾತಿದು. ಸೊಸೈಟಿ ಚುನಾವಣೆ ಬಂದಿದೆ, ಬೆಂಗಳೂರು BMTC ಬಳಕೆದಾರ ಚುನಾವಣೆ ಬಂದಿದೆ. ಆ ಚುನಾವಣೆಯ ಗೆಲ್ಲಕ್ಕೆ ಇದೊಂದು ಗಿಮಿಕ್ ನಡೀತಾ ಇದೆ. ಇದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಈ ಒಂದು ಆರೋಗ್ಯ ಚಿಕಿತ್ಸಾ ವಿಮಾ ಯೋಜನೆಗೆ ಎಲ್ಲ ಸಂಘಟನೆಗಳ ನಿರಂತರ ಪ್ರಯತ್ನ, ಎಲ್ಲ ಸಂಘಟನೆಗಳು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ, ಯಾರೂ ಸಹ ಇದು ಮಾಡಿಲ್ಲ. ಮತ್ತು ಭಾಳ ಪ್ರಮುಖವಾಗಿ 700 ರೂಪಾಯಿ ಫಿಕ್ಸ್ ಮಾಡಿದರು. 700 ರೂಪಾಯಿ ಫಿಕ್ಸ್ ಆಗಿದ್ದಕ್ಕೆ ಜಾಯಿಂಟ್ ಕಮಿಟಿ ಮೀಟಿಂಗ್ ಕರೆದಿದ್ದಾಗ ನಮ್ಮ MD ಸಾಹೇಬರು ನಾವು ಅದನ್ನ 50 ರೂಪಾಯಿ ಕಡಿಮೆ, ನಾವು 100 ರೂಪಾಯಿ ಕಡಿಮೆ ಮಾಡಿ ಅಂತ ಹೇಳ್ದೋ, ಇಲ್ಲ ಅದು ಕಡಿಮೆ ಮಾಡೋಕ್ಕಾಗಲ್ಲ ಅಂತೇಳಿ 650 ರೂಪಾಯಿ ಫಿಕ್ಸ್ ಮಾಡಿಸಿದ್ವಿ. ಈ ಥರ ಎಲ್ಲ ನಡೆದಿದೆ. ಮತ್ತು ಸಂಘಟನೆಗಳ ಒಪ್ಪಿಗೆ ಇಲ್ಲದೇ ಸಂಘಟನೆಗಳ ಜೊತೆ ಚರ್ಚೆ ಮಾಡ್ದೇ ಯಾವ ಕಾರ್ಯಕ್ರಮವೂ ಜಾರಿ ಆಗಲ್ಲ. ನಿಮ್ಮ ತಲೆಯಲ್ಲಿರಲಿ ಅದು. ಯಾರ್ಯಾರು ಸಂಘಟನೆ ಸಂಘಟನೆಗಳು ಬೈತಿರೋ ಇವತ್ತು ಎಂಪ್ಲಾಯ್ಸ್ಗಳು, ಕಾರ್ಮಿಕರು, ಸಂಘಟನೆಗಳಿಲ್ಲ ಅಂದರೆ, ಸಂಘಟನೆ ಮುಖಂಡಗಳಿಲ್ಲ ನಿಮ್ಗೆ ಯಾವ ಯೋಜನೆ ತಲುಪಲ್ಲ. ಇದು ನೀವು ತಲೆ ಇಟ್ಕೋಬೇಕು, ಆಯಿತಾ. ಸಂಘಟನೆಗಳಿಗೆ ಬೈಬೇಕು ಅಂದರೆ ಸಂಘಟನೆಗಳಿಗೆ ಇದು ಮಾಡಬೇಕು, ನಿಮ್ಮಿಂದ ಏನಾದರೂ ಸಂಘಟನೆಗಳಿಗೆ ಆಗಿರಬೇಕು, ಇಲ್ಲ ಅವ್ರಿಗೆ ನೀವೇನಾದ್ರು ಅವ್ರು ಕಾಂಟ್ರಿಬ್ಯೂಷನ್ ಕೊಟ್ಟಿರ್ಬೇಕು, ಇಲ್ಲ ಏನಾರು ಒಂದು ಮಾಡಿರ್ಬೇಕು,
ಆಯಿತಾ. ನಾನು ಯಾರು ಎಲ್ಲರಿಗೂ ಸೇರಿಸಿ ಹೇಳ್ತಾಯಿಲ್ಲ, ಯಾರು ಕೆಲವರು ಸಂಘಟನೆಗಳು ಯಾರು ಯಾವ ಸಂಘಟನೆ ಸಂಘಟನೆಗೆ ಬೈದಂಗೆ ಯಾವ್ದಾರ ಸಂಘಟನೆ ಇರಪ್ಪ ನೀವು, ಯಾಕೆ ಸಂಘಟನೆ ಮುಖಂಡರುಗಳು ಸಂಘಟನೆಗಳು ಬೈತೀರಾ ಆಯಿತಾ. ಯಾಕೆ ಇಂಥ ಕಾರ್ಯಕ್ರಮಗಳು ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ಸಂಘಟನೆಗಳ ಬೆಲೆ ಏನು, ಮಹತ್ವ ಏನು ಅಂತ. ಸಂಘಟನೆಗಳಿಲ್ಲ ಅಂತಂದರೆ ನಿಮ್ಗೆ ಯಾವ ಯೋಜನೆಗಳು ಸಿಗಲ್ಲ. ಇದೊಂದು ಭಾಳ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಬಂಧುಗಳೇ, ಇವತ್ತಿನ ಈ ಒಂದು ಕಾರ್ಯಕ್ರಮ ವಿಷಯ ಇಷ್ಟು. ಮತ್ತು ಮುಂದುವರೆದ ಭಾಗ ನಮಗಿರೋ ಇವತ್ತೊಂದು ಮಾಹಿತಿ ಪ್ರಕಾರ ಮಾಧ್ಯಮ ಪ್ರತಿನಿಧಿ ನಮ್ಗೆ ಹೇಳಿದ್ರು, ಇದೇ ತಿಂಗಳು ಏನು ನಮ್ಮ ಮುಷ್ಕರದ ನೋಟಿಸ್ ನಾವು ನೀಡಿದ್ದೋ 31ರಿಂದ ಮುಷ್ಕರ ಮಾಡ್ತೀವಿ ಅಂತ. ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಮುಷ್ಕರವನ್ನು ನೀವು ಮುಂದಕ್ಕೆ ಹಾಕಿ ನಾವು ಸಂಕ್ರಾಂತಿ ಹಬ್ಬ ಕಳೆದ ಮೇಲೆ ನೀವು ಕರೆದು ಮಾತಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಭರವಸೆ ನೀಡಿದ ಮೇಲೆ ಮತ್ತು 2,000 ಕೋಟಿ ದುಡ್ಡನ್ನ ಬಿಡುಗಡೆ ಮಾಡಿದ್ಮೇಲೆ ಅರ್ಥ ಮಾಡ್ಕೊಳ್ಳಿ, ಸ್ಟ್ರೈಕು ನೋಟಿಸು ಬರೀ ನಾವು ನೋಟಿಸ್ ಮಾತ್ರ ಕೊಟ್ಟಿದ್ದು, ಸ್ಟ್ರೈಕ್ ಹೋಗಲೇ ಇಲ್ಲ ನಾವು. ಒಂದು ಸ್ಟ್ರೈಕು ನೋಟಿಸು ಕೊನೆ ಹಂತಕ್ಕೆ ಬರೋ ಅಷ್ಟರೊಳಗಡೆ ಎಷ್ಟೆಲ್ಲ ಬೆಳವಣಿಗೆ ಆಯಿತು ಅಂತ ತಾವು ಗಮನಿಸಬೇಕು. ಮೊದಲನೇದಾಗಿ BMTCಲಿ 7 ತಿಂಗಳ DA ಅರಿಯರ್ಸನ್ನು ಒಂದೇ ಕಂತಲ್ಲಿ ಕೊಟ್ಟರು. ಅದು 6ನೇ ತಾರೀಕಿಂತ ಮುಂಚೆನೇ 24ನೇ ತಾರೀಕಿಗೆ ಕೊಟ್ಟರು. ಇದಕ್ಕೆ ಒಂದು ಸ್ಟ್ರೈಕ್ ನೋಟಿಸ್ ಕಾರಣ. ಎರಡನೇದು, ಯಾರು ವಜಾಗೊಂಡು ಮುಷ್ಕರ ಸಂದರ್ಭ ವಜಾಗೊಂಡು ಮಧ್ಯಂತರ ಆದೇಶಕ್ಕೆ ನಾವೆಲ್ಲ ಬಂದಿದ್ದೀವಿ, ನಮಗೆ ಮತ್ತೊಂದು ಜಾಯಿಂಟ್ ಮೆಮೋವನ್ನು ಬಿಟ್ಟರು. ಹೊಸ ಜಾಯಿಂಟ್ ಮೆಮೋ, ಒಂದು ಇಂಕ್ರಿಮೆಂಟ್ನ 2 ವರ್ಷ ಅದಕ್ಕೆ ತೆಗಿಯಲ್ಲ, ಮುಂದೂಡಿ ಬನ್ನಿ ನೀವು ಅವಕಾಶ ಕೊಡ್ತೀವಿ ಅಂತ. ಮತ್ತು ನಾವು ಎಲ್ಲಿಂದ ನಾವು ಡ್ಯೂಟಿ ಜಾಯ್ನ್ ಆಗಿದ್ದೀವಿ ಅಲ್ಲಿಂದ ನಿಮಗೆಲ್ಲ ಸೌಲಭ್ಯ ಸಿಗುತ್ತೆ ಅಂತಕ್ಕಂಥ ಒಂದು ಜಾಯಿಂಟ್ ಮೆಮೋ ಬಿಟ್ಟಿದ್ದಾರೆ. ಇದಕ್ಕೂ ಸಹ ಈ ಒಂದು ಮುಷ್ಕರ ನೋಟಿಸೇ ಕಾರಣ. ಮತ್ತು KSRTCಲಿ ಇವತ್ತು ಆರೋಗ್ಯ ವಿಮೆ ಯೋಜನೆ ತಾತ್ಕಾಲಿಕವಾಗಿ ಹೆಲ್ತ್ ಕಾರ್ಡ್ನ ಸಚಿವರು ಮನೆಯಲ್ಲೇ ಇದು ಮಾಡಿದರು. ಹಾಗಾಗಿ ಆಮೇಲೆ 2,000 ಕೋಟಿನ ಇವತ್ತು PF ಹಣನ ಬಳಸ್ಕೊಳ್ಳಿ ಅಂತೇಳಿ 2,000 ಕೋಟಿನ ಸರ್ಕಾರ ಇವತ್ತು ನೀಡಿದೆ. ಹಾಗಾಗಿ ನಾವು ಮುಷ್ಕರ ದಿನಾಂಕವನ್ನು ಮುಂದಕ್ಕೆ ಹಾಕ್ತೀವಿ ಅಂತ ಹೇಳಿದ್ದೀವಿ ಅಷ್ಟೇ. ಮುಷ್ಕರವನ್ನು ಮುಂದಕ್ಕೆ ಹಾಕಿದ್ದೀವಿ ಅಷ್ಟೇ. ನಾವು ಮುಷ್ಕರವನ್ನು ಹಿಂಪಡೆದಿಲ್ಲ, ನಿಮ್ಮ ಗಮನಕ್ಕಿರಲಿ, ಮುಷ್ಕರವನ್ನು ಹಿಂಪಡೆದಿಲ್ಲ, ಮುಷ್ಕರವನ್ನು ಮುಂದೂಡಿದ್ದೀವಿ ಅಷ್ಟೇ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ, ಹೋರಾಟಕ್ಕೆ ಅಷ್ಟು ಶಕ್ತಿ ಇದೆ, ಹೋರಾಟಕ್ಕೆ ಶಕ್ತಿ ಇದೆ. ಅದನ್ನು ಬಿಟ್ಟು ಎಲ್ಲೋ ಹೋಗಿ ಮಿನಿಸ್ಟ್ರ್ ಹತ್ರ ಬೇರೆಯವ್ರ ಹತ್ರ ಹೋಗಿ ಕಿವಿ ಹತ್ರ ಹೇಳ್ಬಿಟ್ಟೆ ನಾನು, ಆಮೇಲೆ ನನ್ನ ಕೈ ಬರ್ಕೊಟ್ಬಿಟ್ಟವ್ರೆ, ಪೇಪರ್ ಬರ್ಕೊಟ್ಬಿಟ್ಟವ್ರೆ, ಎಲ್ಲ ಮಾಡಿಬಿಡ್ತಾರೆ ಅಂತ ಡೋಂಗಿ ಬಿಟ್ಕೊಂಡು ತಿರುಗಾಡ್ತವ್ರೆ. ಅದಲ್ಲ, ಅದು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಅವೆಲ್ಲ ನಾವು ನೋಡ್ಬಿಟ್ಟಿದ್ದೀವಿ. ಹಾಗಾಗಿ ಆಮೇಲೆ ನಮ್ಮ ನೌಕರರಲ್ಲಿ ಹೋರಾಟದ ಮನೋಭಾವನೆ ಕಡಿಮೆ ಆಗಿದ್ದಾರಲ್ಲ, ಇದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ನಮ್ಮ ಕೆಲಸ ಮಾಡೋ ಸ್ಥಳಗಳಲ್ಲಿ ನಮಗಾಗೋ ಅನ್ಯಾಯಗಳನ್ನ ನಾವು ಯಾರೂ ಪ್ರಶ್ನೆ ಮಾಡ್ತಾಯಿಲ್ಲ. ನಾನು ಸಹ ಹತ್ತಿರದಿಂದ ಗಮನಿಸ್ತಾ ಇದ್ದೇನೆ. ಕಣ್ಣು ಮುಂದೆ ಅನ್ಯಾಯ ಆಗ್ತಾಯಿದೆ, ನಿಜವಾಗ್ಲು ಯಾರು ಪ್ರಶ್ನೆ ಮಾಡ್ತಾರೆ? ಯಾಕೆ ನಿಮ್ಮಲ್ಲೆಲ್ಲ ಹೋರಾಟದ ಮನೋಭಾವನೆ ಕುಗ್ಗೋಗಿದೆ. ಯಾಕೆ ಹೋರಾಟದ ಮನೋಭಾವನೆ ಬೆಳೆಸ್ಕೊಳ್ಳಿ ಅನ್ನೋದಕ್ಕೆ ನಾನು ಉದಾಹರಣೆ ಹೇಳ್ತಾ ಇರೋದು. ಒಂದು ಸ್ಟ್ರೈಕ್ ನೋಟಿಸ್ ಏನೆಲ್ಲ ಮಾಡ್ತೋ ಅನ್ನೋದು ಹೇಳ್ತಾ ಇದ್ದೀನಿ. ಸ್ಟ್ರೈಕೇ ಹೋಗಿಲ್ಲ ನಾವು. ಆಮೇಲೆ ಈ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಅದು ಪತ್ರ ಮುಖ್ಯನ, ನಮ್ಮ MD ಸಾಹೇಬ್ರು ಪತ್ರ ಕೊಟ್ಟಿದ್ದಾರೆ ನಮಗೆ, ಜಾಯಿಂಟ್ ಕಮಿಟಿಗೆ, ನೀವು ಸ್ಟ್ರೈಕ್ನ ಮುಂದೂಡಿ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಏನು ಹೇಳಿದ್ರು ಅದೆಲ್ಲ ಹೇಳಿದ್ದಾರೆ ನಮಗೆ ವಿಷಯನ. ಹಾಗಾಗಿ ನಾವು KSRTC ಮಾನ್ಯ MD ಸಾಹೇಬ್ರಿಗೆ ಅವ್ರ ಮಾತಿಗೆ ಬೆಲೆ ಕೊಟ್ಟು, ಸಚಿವರು ಮಾತಿಗೆ ಬೆಲೆ ಕೊಟ್ಟು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಲೆ ಕೊಟ್ಟು, ಅವ್ರ ಮಾತಿಗೆ ಬೆಲೆ ಕೊಡಲೇಬೇಕು. ಅವರು ಗೌರವ ಕೊಟ್ಟು ನಾವು ಮುಷ್ಕರವನ್ನು ಮುಂದೂಡಿದ್ದೀವಿ. ಅವ್ರು ಹೇಳ್ದಂಗೆ ನಡ್ಕೋತಾರೆ ನಂಬಿಕೆ ನಮಗಿದೆ. ಯಾಕೆ ನಮ್ಮ KSRTC MD ಮೇಲೆ ನಮ್ಗೆ ಅಪಾರವಾದ ನಂಬಿಕೆ ಇದೆ. ಯಾಕೆಂದರೆ ಅವ್ರು ಹೇಳಿದ ಖಂಡಿತ ಮಾಡ್ತಾರೆ. ಇವತ್ತು ಈ ಯೋಜನೆ ಭಾಳ ವಿಶೇಷವಾಗಿ ಎಲ್ಲ ಸಮಸ್ತ ಸಾರಿಗೆ ನೌಕರರು ವಿಶೇಷವಾಗಿ ದೊಡ್ಡ ಮಟ್ಟದ ಅಭಿನಂದನೆ ಸಲ್ಲಿಸ್ಬೇಕಾದ್ರೆ ಯಾರಿಗಪ್ಪ ಅಂದರೆ KSRTC MD ಸಾಹೇಬ್ರಿಗೆ ಮತ್ತು ಅವ್ರ ತಂಡಕ್ಕೆ, ನಮ್ಮ KSRTC ಆಡಳಿತ ವರ್ಗದ ಅಧಿಕಾರಿಗಳಿಗೆ, ಅದರ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿದಾರಲ್ಲ, ಅವರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಕಲಬುರಗಿ, ಬೆಳಗಾವಿ, ಗುಲ್ಬರ್ಗ, ಎಲ್ಲೆಲ್ಲ ಹಾಸ್ಪಿಟಲ್ಗೆ ಅಲ್ಲೆಲ್ಲ ಹೋಗಿ MOU ಮಾಡ್ಕೊಬಂದಿದ್ದಾರೆ, ಒಡಂಬಡಿಕೆ ಮಾಡ್ಕೊಬಂದಿದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಇದು ಅಷ್ಟು ಸುಲಭವಾದಂಥ ಯೋಜನೆ ಅಲ್ಲ. 27,000 ನೌಕರರಿಗೆ ಈ ಒಂದು ಯೋಜನೆ ಜಾರಿ ಆಗ್ತಾ ಇದೆ ವಿತ್ ಅವ್ರ ಕುಟುಂಬ. ಎಷ್ಟು ಕೆಲಸ ಮಾಡಿ ನಡೆದಿರತಕ್ಕಂಥದ್ದನ್ನ ನಾವು ಸುಮ್ಮನೆ ಹೇಳೋಕ್ಕಾಗಲ್ಲ. ಅಷ್ಟು ವರ್ಕೌಟ್ ಮಾಡಿ ಎಲ್ಲೂ ಸಹ ಒಂದು ಚೂರು ತಪ್ಪಾಗ್ದಂಗೆ, ಯಾರಿಗೂ ಸಹ ಒಂದು ಚೂರು ಅನುಮಾನ ಬರ್ದಂಗೆ ಅಷ್ಟು ನೀಟಾಗಿ ಇವತ್ತು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಯಾರು? ನಮ್ಮ KSRTC MD ಸಾಹೇಬರು. ಹಾಗಾಗಿ ನಾನು ನಮ್ಮ ಸಂಘದ ಪರವಾಗಿ ಮತ್ತು ಸಮಸ್ತ ಸಾರಿಗೆ ನೌಕರರ ಪರವಾಗಿ ಈ ಮೂಲಕ ಅವರಿಗೆ ತುಂಬ ಹೃದಯದ ಕೋಟಿ ನಮನಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಿದ್ದೀನಿ.
ಅದೇ ರೀತಿ ಈ ಒಂದು ಯೋಜನೆ BMTC ಈಶಾನ್ಯ ವಾಯುಕ್ಕೂ ಸಹ ವಿಸ್ತರಣೆ ಆಗುತ್ತೆ 3 ತಿಂಗಳ ನಂತರ. ಮತ್ತು ನನಗೆ ಒಬ್ಬರು ಮಾಧ್ಯಮ ಮಿತ್ರರು ಇವತ್ತು ಅಲ್ಲಿ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ಇದೇ ತಿಂಗಳು 15ನೇ ತಾರೀಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಭೆ ನಿಗದಿಯಾಗಿದೆ, ನಿಮಗೆಲ್ಲ ಮಾಹಿತಿ ಬರುತ್ತೆ ಅಂತ ಹೇಳಿದ್ರು. ಇವತ್ತು ನಮಗೆ ಮಾಧ್ಯಮ ಮಿತ್ರರು ಹೇಳಿದ್ರು 15ನೇ ತಾರೀಕೆ ಏನು ಮುಷ್ಕರನ ಮುಂದೂಡಿದ್ದೀವಿ ಜಾಯಿಂಟ್ ಕಮಿಟಿ ಮತ್ತು ಎಲ್ಲ ಸಂಘಟನೆ ಮುಖಂಡರುಗಳ ಜೊತೆ ವೇತನ ಒಪ್ಪಂದ ಮತ್ತು 38 ತಿಂಗಳು ಹರಿಹರಿಸೋ ಪ್ರಮುಖ ಬೇಡಿಕೆ ಏನಾಗಿದೆ ಆ ವಿಷಯವಾಗಿ ಚರ್ಚೆ ಮಾಡಲಿಕ್ಕೆ ಇದೇ ತಿಂಗಳು 15ನೇ ತಾರೀಕೆ ದಿನಾಂಕ ಸಭೆ ನಿಗದಿಯಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದರೆ ಅದು ಅಧಿಕೃತವಾಗಿ ನಮಗೆ ಬರಬೇಕಾಗಿದೆ ಅಷ್ಟೇ. ಹಾಗಾಗಿ ಯಾರೂ ಸಹ ಆತಂಕಕ್ಕೆ ಒಳಗಾಗಬೇಡಿ. ಇದು 12 ತಿಂಗಳು ಆಗೋಗಿದೆ, ಅದೊಂದು 38 ತಿಂಗಳು ಬ್ಯಾಲೆನ್ಸ್ ಇದೆ, ಒಟ್ಟು 50 ತಿಂಗಳಾಯಿತು. ನನಗಂತೂ ನಂಬಿಕೆ ಇದೆ ನಮ್ಮ ಈ ಒಂದು ಸರ್ಕಾರ ಮತ್ತು ನಮ್ಮ ಸಾರಿಗೆ ಸಚಿವರು ನಮಗೆ ಮೋಸ ಮಾಡಲ್ಲ, ಕೈ ಬಿಡಲ್ಲ ಅಂತ. ಎಲ್ಲವೂ ಬರ್ತದೆ, ತಾಳ್ಮೆಯಿಂದ ಕಾಯಿರಿ. ಯಾವುದೇ ಸುಳ್ಳು ಪೊಳ್ಳುಗಳಿಗೆ ಆಶ್ವಾಸನೆಗಳಿಗೆ ಇವತ್ತೇನು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೇನು ನಾಚಿಕೆ ಆಗಬೇಕ್ರಿ, ಇವ್ರಿಗೆ ನಾಚಿಕೆ ಆಗಬೇಕು. ಇದು ನಮ್ಮ ಕಾನ್ಸೆಪ್ಟು, ನಮ್ಮ ಅಜೆಂಡಾ, ನಮ್ಮದು ಇದು ಅಂತ ಹೇಳಿ ಸ್ವೀಟ್ ಹಂಚ್ಕೊಂಡು ಒಂದು ಸೊಸೈಟಿ ಚುನಾವಣೆ ಗೆಲ್ಲಲಿಕ್ಕೋಸ್ಕರ, ನೀವು ಬಳಕೆದಾರ ಸಂಘ ಚುನಾವಣೆ ಗೆಲ್ಲಲಿಕ್ಕೆ, BMTC ಬಳಕೆದಾರ ಚುನಾವಣೆ ಗೆಲ್ಲಲಿಕ್ಕೋಸ್ಕರ MD ಸಾಹೇಬರು ಕಷ್ಟಪಟ್ಟು ಅವರ ಒಂದು ತಂಡ ಶ್ರಮಿಸಿರ್ತಕ್ಕಂಥ ಒಂದು ಕಷ್ಟಪಟ್ಟು ಯೋಜನೆಯನ್ನು ಮತ್ತು ಎಲ್ಲ ಸಂಘಟನೆಗಳ ಮುಖಂಡರುಗಳ ಎಲ್ಲ ಸಂಘಟನೆಯ ಪದಾಧಿಕಾರಿಗಳ ಒಂದು ಅಜೆಂಡಾವನ್ನು ಇವತ್ತು ಜಾರಿಯಾಗಿದೆ. ಎಲ್ಲ ಸಂಘಟನೆಗಳು ಒತ್ತಾಯ ಮಾಡಿಸಿದ್ದಾರೆ. ಎಲ್ಲ ಸಂಘಟನೆಗಳು ಮಾಡಿ ಅಂತ ಹೇಳೋದು ಬಿಟ್ಬಿಟ್ಟು ನಾವು ಮಾಡಿಸ್ತೋ ನಮ್ಮ ಸಂಘದ ಅಜೆಂಡಾ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದೀರಲ್ಲ, ನಿಮ್ಗೆ ಓಪನಾಗಿ ಹೇಳ್ತಾ ಇದ್ದೀನಿ. ಇವತ್ತು ಸಾರಿಗೆ ಸಚಿವರು ಏನು ಮಾತಾಡಿದ್ರು, ಅಲ್ಲೊಬ್ಬರು ಬಂದಿದ್ರು, ಅವ್ರು ಇವತ್ತು ವಾಯ್ಸ್ ಅಂತ ಏನೋ ತಾಳಸಾಸನ ಮೋಹನ್ ಅವರು ವಾಯ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಸುತ್ತಾ ಇದ್ದಾರೆ, ಎಲ್ಲ ಕಡೆ ಸುತ್ತಾ ಇದ್ದಾರೆ. ಅವರು ವಿಡಿಯೋ ಮಾಡಿದ್ದಾರೆ, ಸಂಪೂರ್ಣ ವಿಡಿಯೋ ಮಾಡಿದ್ದಾರೆ. ನಾನು ಅವ್ರು ಹೇಳ್ತಾ ಇದ್ದೀನಿ, ಸಚಿವರು ಇವತ್ತು ಏನು ಮಾತಾಡಿದ್ರು ಅದನ್ನ ಸಂಪೂರ್ಣ ವಿಡಿಯೋ ಹಾಕ್ಬೇಕು ನೀವು. ನೀವು ನಿಜವಾದ ಮಾಧ್ಯಮದ ಧರ್ಮವನ್ನು ಪತ್ರಿಕೆ ಮಾಧ್ಯಮದಲ್ಲಿ ನೀವು ಅದೇನು ಅಂತ ಹೋಗಿದಾರೋ ಗೊತ್ತಿಲ್ಲ, ಯಾವ ಇದು ಇಟ್ಕೊಂಡು ಉದ್ದೇಶ ಹೋಗಿರೋ ಗೊತ್ತಿಲ್ಲ. ನೀವು ಒಂದು ವೇಳೆ ಸಾರಿಗೆ ನೌಕರಿಗೆ ಸತ್ಯ ಹೇಳ್ತೀನಿ ಅಂತಕ್ಕಂಥದ್ದು ನೀವೇನೋ ಇಟ್ಕೊಂಡಿದ್ರೆ, ದಯಮಾಡಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ತಾಳಸಾಸ್ ಮೋಹನ್ ಅವರೇ, ನೀವು